ಜಸ್ಟ್ ನಿಮ್ಮ ಹತ್ರ 18 ಲಕ್ಷ ಇದ್ರೆ ಸಾಕು ಈ ಮನೆನ ನಿಮ್ದಾಗ್ಸ್ಕೋಬಹುದು. ಈ ಮನೆಗೆ ನಿಮ್ಗೆ ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಸೊ ಈ ಮನೆಯಿಂದ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಕೇವಲ ನಿಮ್ಗೆ 2 ಕಿಲೋಮೀಟರ್. ಮನೆ ಮುಂದೆನೆ ನಿಮ್ಗೆ ಪ್ರೆಸ್ಟೀಜ್ ಅವರ ಜಿಂದಾಲ್ ಸಿಟಿ ಕಾಣಿಸುತ್ತೆ. ನಮ್ಮೊಲವಿನ ಪರಮಾತ್ಮ ಶಾಶ್ವತ ನೀನೆಂದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವಿರೋದು ನಾಗಸಂದ್ರ ಹತ್ತಿರವಿರೋ ತೋಟದ ಗುಡ್ಡದ ಹಳ್ಳಿ ಅಂತ ಒಂದು ಊರು ಇದು. ಆ ಊರಲ್ಲಿ ಈ ಒಂದು ಮನೆ ನಿಮ್ಗೆ ಸೇಲಿಗಿದೆ. ಸೊ ಮನೆ ಯಾವ ತರ ಇದೆ ಅಂತ ನೋಡ್ತಾ ಇದ್ದೀರಾ. ಫ್ರಂಟ್ ಎಲಿವೇಶನ್ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಮನೆ ಕೂಡ ಆಗಿದೆ. ಈ ಮನೆಯ ಡೈಮೆನ್ಷನ್ ಬಂದು ನಿಮ್ಗೆ 20x30 ಅಂದ್ರೆ 600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತ ಮನೆ. ಲೊಕೇಶನ್ ಎಕ್ಸಾಕ್ಟ್ ಆಗಿ ಕೇಳ್ಬೇಕಂದ್ರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಆಗುತ್ತೆ. ಸೊ ಹಾಗೆ ಜಿಂದಾಲ್ ಸಿಟಿ ಇದೆ ಅಲ್ಲ, ಸೊ ಆ ಸೈಡ್ ನೋಡಿದ್ರೆ ನಿಮ್ಗೆ ಜಿಂದಾಲ್ ಸಿಟಿ ಕಾಣಿಸ್ತಾ ಇದೆ. ಸೊ ಜಿಂದಾಲ್ ಸಿಟಿಯಿಂದ ನಿಮ್ಗೆ ಬ್ಯಾಕ್ ಅಲ್ಲೇ ನೋಡಕ್ಕೆ ಈ ಒಂದು ಮನೆ ಸಿಗೋದು. ಹಾಗೆ ಈ ಮನೆಯ ಸೈಡ್ ಫೇಸಿಂಗ್ ಬಂದು ನಿಮ್ಗೆ ಸೌತ್ ಫೇಸಿಂಗ್ ಅಲ್ಲಿ ಇರುತ್ತೆ. ಸೊ ಮನೆಯ ಎಲ್ಲ ಮೇನ್ ಡೋರ್ ಕೂಡ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮನೆ ಹೇಗ್ ಬಿಲ್ಡ್ ಆಗಿದೆ, ಸೊ ಏನ್ ಪ್ರೈಸ್ ಇದೆ, ಸೊ ಪ್ರೈಸ್ ಖಂಡಿತ ತುಂಬಾನೇ ರೀಸನೇಬಲ್ ಇದೆ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗೋಣ. ಹಾಗೆ ಇವಾಗ ನೀವು ಈ ಏನ್ ಮನೆ ನೋಡ್ತಾ ಇದ್ದೀರಲ್ಲ, ಸೊ ಈ ಮನೆಯ ಖಾತಾ ಬಂದು ನಿಮ್ಗೆ ನಗರಸಭೆ ಖಾತಾಗ್ ಬರುತ್ತೆ. ಆಮೇಲೆ ನಿಮ್ಗೆ ವಾಟರ್ ಕನೆಕ್ಷನ್ ಬಂದು CMC ವಾಟರ್ ಕನೆಕ್ಷನ್ ಇರುತ್ತೆ. ಸೊ ಇವಾಗ ಏನ್ ನೋಡ್ತಾ ಇದ್ದೀರಾ ನೀವು, ಪಾರ್ಕಿಂಗ್. ಸೊ ಪಾರ್ಕಿಂಗ್ ನೋಡ್ತಾ ಇರ್ಬೋದು, ವೈಡ್ ಆಗಿರುವಂತ ಪಾರ್ಕಿಂಗ್ ಇದೆ. ಆರಾಮಾಗಿ ಇಲ್ಲಿ ನೀವು ಒಂದು ಕಾರ್ ನಿಲ್ಸಿ 2 ವೆಹಿಕಲ್ ಕೂಡ ನಿಲ್ಸ್ಕೋಬಹುದು. ಸೊ ಹಾಗೆ ಪಾರ್ಕಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಟೈಲ್ಸ್ ಹಾಕಿದ್ದಾರೆ ಕೆಳಗಡೆ. ಆನಂತರ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಾಡಿಂಗ್ ಮಾಡಿದ್ದಾರೆ. ಸೊ ಕೆಳಗಡೆ ನಿಮ್ಗೆ 1 BHK ಸಿಗ್ತಾ ಇದೆ. ಸೊ ಮೇಲ್ಗಡೆ ನೋಡೋದಾದ್ರೆ ನಿಮ್ಗೆ 2 BHK ಇದೆ. ಸೊ ಬನ್ನಿ ಒಳಗೆ ಹೋಗೋಣ. ಹಾಗೆ ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ ಪೈಪ್ ಕೂಡ ನೋಡಕ್ಕೆ ಸಿಗತ್ತೆ ಅಲ್ಲಿದೆ. ಸೊ ಈ ಸೈಡ್ ನಿಮ್ಗೆ ಮೀಟರ್ ಬಾಕ್ಸ್ ಕನೆಕ್ಷನ್ ಬರುತ್ತೆ. ಹಾಗೆ ಈ ಸೈಡ್ ಬಂದ್ರೆ ನಿಮ್ಗೆ ಸಂಪ್ ಇರುತ್ತೆ. ಸಂಪ್ ನಂತರ ನಾನು ನಿಮ್ಗೆ ಹೇಳ್ದಂಗೆ ಮೇನ್ ಡೋರ್ ಎಲ್ಲ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಬರುವಂತದ್ದು. ಸೊ ಕಂಪ್ಲೀಟ್ ಆಗಿ ನೋಡಬಹುದು, ಇಲ್ಲೂ ಕೂಡ ನಿಮ್ಗೆ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಸೊ ಆನಂತರ ನಿಮ್ಗೆ ಇಲ್ಲಿ ಈಸ್ಟ್ ಫೇಸಿಂಗ್ ಅಲ್ಲಿ ಟೀಕುಡ್ ಡೋರ್ ಬರುತ್ತೆ. ಬನ್ನಿ ಒಳಗಡೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಹಾಲ್. ಈ ತರ ಹಾಲ್ ಏರಿಯಾ ಇದೆ. ಸೊ ನೋಡ್ಬೋದು ಯಾವ ತರ ಸ್ಪೇಸ್ ಇದೆ ಅಂತ. ಅನಂತರ ಇಲ್ಲಿ ಸ್ವಲ್ಪ ವುಡ್ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಐಟಮ್ಸ್ ಇದೆ. ಸೊ ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕಿಚನ್ ಇದೆ. ಸೊ ಈ ತರ ಒಂದು ಹಾಲ್ ಇಂದಾನೆ ಅಟ್ಯಾಚ್ ಆಗಿ ನಿಮ್ಗೆ ಕಿಚನ್ ರೂಮ್ ಸಿಗ್ತಾ ಇದೆ. ಸೊ ಕಿಚನ್ ಅಲ್ಲೂ ಕೂಡ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಟೈಲ್ಸ್ ವರ್ಕ್ ಎಲ್ಲ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಹಾಲ್ ಇಂದಾನೆ ಒಂದು ಕಾಮನ್ ಬಾತ್ರೂಮ್ ಸಿಗತ್ತೆ. ಸೊ ಕಾಮನ್ ಬಾತ್ರೂಮ್ ಚೆನ್ನಾಗಿದೆ, ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ. ಅದ್ರ ನಂತರ ನಮ್ಗೆ ನೆಕ್ಸ್ಟ್ ಸಿಗೋದು ಒಂದು ಬೆಡ್ರೂಮ್. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಸಿಗ್ತಾ ಇದೆ. ಜೊತೆಗೆ ನಿಮಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ಗೆ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸ್ಪೇಸ್ ನಿಮ್ಗೆ ಸಿಗತ್ತೆ. ಸೊ ಇದು ನಿಮ್ಗೆ ಕೆಳಗಡೆ 1 BHK ಸಿಗ್ತಾ ಇರೋದು. ಬನ್ನಿ ಇವಾಗ ಮೇಲ್ಗಡೆ ಹೋಗಿ 2 BHK ಹೇಗಿದೆ ಅಂತ ನೋಡೋಣ. ಹಾಗೆ ಇವಾಗ ಮೇಲ್ ಹೋಗ್ತಾ ಇದೀವಿ ನಾವು. ಸೊ ಸ್ಟೇರ್ ಕೇಸಿಗೂ ಕೂಡ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಇವರು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಆನಂತರ ನಿಮ್ಗೆ MS ಇಂದ ರೇಲಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನಿಮ್ಗೆ ಒಂದು ಸೇಫ್ಟಿ ಪರ್ಪಸ್ಗೆ MS ಇಂದ ಗ್ರಿಲ್ ಇದೆ. ಬನ್ನಿ ಮೇಲೆ. ಸೊ ಇವಾಗ ನಾವು ಬಂದಿರೋದು ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 2 BHK ಸಿಗ್ತಾ ಇದೆ. ಸೊ ಇಲ್ಲೂ ಹೊರಗಡೆ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾಡಿಂಗ್ ಮಾಡಿದ್ದಾರೆ. ಸೊ ಆನಂತರ ಮೇನ್ ಡೋರ್ ನಿಮ್ಗೆ ನಾನು ಹೇಳ್ದಂಗೆ ಈಸ್ಟ್ ಫೇಸ್ ಅಲ್ಲಿ ಇದೆ. ಸೊ ಆನಂತರ ನಿಮ್ಗೆ ಕಂಪ್ಲೀಟ್ ಆಗಿ ಟೀಕುಡ್ ಇಂದ ಡೋರ್ ಮಾಡಿರೋಂಥದ್ದು. ಬನ್ನಿ ಒಳಗಡೆ. ಸೊ ಫಸ್ಟ್ ನಮ್ಗೆ ಮನೆ ಒಳಗಡೆ ಬರ್ತಾ ಇದ್ದಂಗೆ ಸಿಗೋದು ಹಾಲ್. ಈ ತರ ಒಂದು ನಿಮ್ಗೆ ಲಿವಿಂಗ್ ಹಾಲ್ ಸಿಗ್ತಾ ಇದೆ. ತುಂಬಾ ವೈಡ್ ಆಗಿರುವಂತ ಹಾಲ್ ಏರಿಯಾ ಇದೆ. ಸೊ ಆನಂತರ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ವಿಂಡೋ ಇದೆ. ವೆಂಟಿಲೇಷನ್ ಪರ್ಪಸ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಬರ್ತಾ ಇದೆ. ಸೊ ಇವಾಗ ಸದ್ಯದಲ್ಲಿ ರೆಡಿ ಆಗ್ತಾ ಇದೆ ಅದು ಟಿವಿ ಕ್ಯಾಬಿನೆಟ್ ಏರಿಯಾ. ಹಾಲ್ ಇಂದ ನೀವು ಕಿಚನ್ ಕೂಡ ಹೋಗ್ಬೋದು. ಸೊ ಈ ಸೈಡ್ ಬಂದ್ರೆ ನಿಮ್ಗೆ ಕಿಚನ್ ಏರಿಯಾ ಸಿಗ್ತಾ ಇದೆ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಕಿಚನ್ ಏರಿಯಾ ಸಿಗ್ತಾ ಇದೆ. ಅನಂತರ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡ್ತಾ ಇದ್ದಾರೆ ಕಿಚನ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ಟೈಲ್ಸ್ ಫಿಟ್ಟಿಂಗ್ ಕೂಡ ಇಲ್ಲಿ ಆಗಿರುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮ್ಗೆ ಒಂದು ಬೆಡ್ರೂಮ್ ಬರುತ್ತೆ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಇದೆ. ಸೊ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಬರ್ತಾ ಇದೆ. ಸೊ ಬೆಡ್ರೂಮ್ ಅಲ್ಲೂ ಕೂಡ ನಿಮ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ಗೆ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ವಾರ್ಡ್ರೂಫ್ ಮಾಡ್ತಾ ಇದ್ದಾರೆ. ಸೊ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ವಾರ್ಡ್ರೂಫ್ ರೆಡಿ ಆಗ್ತಾ ಇದೆ. ಹಾಗೆ ರೂಮ್ ಅಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಇನ್ಕ್ಲೂಡಿಂಗ್ ಕಾಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾವು ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂಗೆ ನಮ್ಗೆ ಈ ಸೈಡ್ ಅಲ್ಲಿ ನೋಡಕ್ಕೆ ಸಿಗೋದು
ಪೂಜಾ ರೂಮ್. ಸೊ ಈ ತರ ಒಂದು ನಿಮಗೆ ಸ್ಪೇಷಿಯಸ್ ಆಗಿರುವಂತ ಪೂಜಾ ರೂಮ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ಸೈಡ್ ಹೋಗ್ತೀವಿ. ಸೊ ಹಾಲಿಂದ ಈ ಸೈಡ್ ಬಂದಾಗ ನಮಗೆ ಸಿಗೋದು ಇಲ್ಲಿ ಒಂದು ಕಾಮನ್ ಬಾತ್ರೂಮ್. ಸೊ ಕಾಮನ್ ಬಾತ್ರೂಮ್ ನೋಡ್ಬೋದು ಯಾವ ತರ ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ನೆಕ್ಸ್ಟ್ ನಿಮಗೆ ಸಿಗ್ತಾ ಇರುವಂತದ್ದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಸೊ ಇದು ನೋಡ್ಬೋದು ತುಂಬಾ ಚೆನ್ನಾಗಿ ಸ್ಪೇಸ್ ಇದೆ ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಕೂಡ. ಸೊ 600 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರ್ತಾ ಇದೆ. ನೋಡ್ಬೋದು ಆ ಸೈಡ್ ನಿಮ್ಗೆ ಬಾತ್ರೂಮ್ ಸಿಗತ್ತೆ. ಹಾಗೆ ಇಲ್ಲಿ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ನಿಮ್ಗೆ ವಿಂಡೋ ಕೂಡ ಮಾಡಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಅದ್ರ ಜೊತೆಗೆ ನಿಮ್ಗೆ ಕಾಟ್ ಕೂಡ ಇರುತ್ತೆ. ಸೊ ಹಾಗೆ ಮೇಲ್ಗಡೆ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಕೂಡ ನೋಡಕ್ಕೆ ಸಿಗ್ತಾ ಇದೆ. ಹಾಗೆ ಹಾಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಬರುತ್ತೆ. ಇನ್ಕ್ಲೂಡಿಂಗ್ ನಿಮ್ಗೆ ರೂಮ್ಸ್ ಅಲ್ಲೂ ಕೂಡ ಫಾಲ್ ಸೀಲಿಂಗ್ ಬರ್ತಾ ಇದೆ. ಇವಾಗ ನೋಡಿದ್ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ 2 BHK. ಸೊ ಇವಾಗ ನಾವು ಲಾಸ್ಟ್ ಟೆರೆಸ್ ಏರಿಯಾಕ್ಕೆ ಹೋಗ್ತಾ ಇದೀವಿ. ಸೊ ಟೆರೆಸ್ಗೆ ಹೋಗಿ ಸುತ್ತಮುತ್ತ ಲೊಕ್ಯಾಲಿಟಿ ಎಲ್ಲ ಹೇಗಿದೆ, ಪ್ರೈಸ್ ಎಲ್ಲ ಏನಿದೆ ಅಂತ ಮಾತಾಡ್ಕೊಳ್ಳೋಣ ಬನ್ನಿ. ಹಾಗೆ ನಾವು ಇವಾಗ ಬಂದಿರೋದು ಫೈನಲ್ ಆಗಿ ಟೆರೆಸ್ ಏರಿಯಾದಲ್ಲಿ. ಸೊ ಟೆರೆಸ್ ಏರಿಯಾದಲ್ಲೂ ಕೂಡ ಸ್ಪೇಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಪೇಸ್ ಇದೆ ಅಂತ. ಜೊತೆಗೆ ನಿಮ್ಗೆ ಇಲ್ಲಿ ಟ್ಯಾಂಕ್ ರೂಮ್ ಸಿಗತ್ತೆ. ಸೊ ಮೇಲ್ಗಡೆ ಟ್ಯಾಂಕ್ ರೂಮ್ ಮಾಡಿದ್ದಾರೆ, ಕೆಳಗಡೆ ನಿಮ್ಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ವಾಟರ್ ಕನೆಕ್ಷನ್ ಕೂಡ ಸಿಗುತ್ತೆ, ವಾಷಿಂಗ್ ಮಷಿನ್ ಪಾಯಿಂಟ್ ಕೂಡ ಸಿಗುತ್ತೆ. ಹಾಗೆ ಸುತ್ತಮುತ್ತ ಲೊಕ್ಯಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ನಾನು ನಿಮ್ಗೆ ಫಸ್ಟ್ ಅಲ್ಲೇ ಹೇಳ್ದಂಗೆ ಬ್ಯಾಕ್ ಸೈಡ್ ನಿಮ್ಗೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಕೂಡ ಸಿಗ್ತಾ ಇದೆ ನೋಡ್ಬೋದು ಇಲ್ಲಿಂದ. ಸೊ ಹಾಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇಂದ ತುಂಬಾನೇ ಹತ್ರ ಇದು. ಆಲ್ಮೋಸ್ಟ್ ಒಂದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಿಮ್ಗೆ 2 ಕಿಲೋಮೀಟರ್ಸ್ ಅಲ್ಲಿ ಸಿಗ್ಬಿಡತ್ತೆ. ಸೊ ಅನಂತರ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕೂಡ ಇಲ್ಲಿ ಒಂದು ಬರ್ತಾ ಇದೆ, ನಿಯರ್ ಬೈ ನಿಮ್ಗೆ ಒಂದು 700 ಮೀಟರ್ಸ್ ಅಲ್ಲಿ. ಸೊ ಆ ತರ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇರುವಂತ ಒಂದು ಮನೆ ಅಂತಾನೆ ಹೇಳ್ಬೋದು. ಹಾಗೆ ಸ್ಕೂಲ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ NMH ಗ್ಲೋಬಲ್ ಸ್ಕೂಲ್ ಇದೆ. ಆನಂತರ ನಿಮ್ಗೆ ಶಾರದಾ ಸ್ಕೂಲ್ ಕೂಡ ಹತ್ರನೇ ಸಿಗ್ತಾ ಇದೆ. ಸೊ ಕಾಲೇಜ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಹತ್ರದಲ್ಲೇ ನಿಮ್ಗೆ ಆಚಾರ್ಯ ಕಾಲೇಜ್ ಕೂಡ ಸಿಗ್ತಾ ಇದೆ. ನೆಕ್ಸ್ಟ್ ಮೇನ್ ರೋಡ್ ಕನೆಕ್ಟಿವಿಟಿ ನೋಡೋದಾದ್ರೆ ಅಲ್ಲೇ ನಿಮ್ಗೆ ಮೇನ್ ರೋಡ್ ಕೂಡ ಕಾಣಿಸ್ತಾ ಇದೆ. ಸೊ ಆನಂತರ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಮನೆಗೇನು ಸೆಟ್ ಬ್ಯಾಕ್ ಬಿಡೋದಿರತ್ತೆಲ್ಲ, ಸೊ ಕಂಪ್ಲೀಟ್ ಆಗಿ ಇಲ್ಲಿಂದ ನೀವು ಅಬ್ಸರ್ವ್ ಮಾಡ್ಬೋದು, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಇವರು. ಹಾಗೆ ಈ ಸೈಡಿಂದ ಕೂಡ ನೋಡ್ಕೋಬಹುದು ನೀವು. ಸೊ ಇಲ್ಲೂ ಕೂಡ ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಸೊ ಫೈನಲ್ ಆಗಿ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದೀರಾ. ಸೊ ಮನೆ ಪ್ರೈಸ್ ತುಂಬಾನೇ ಕಮ್ಮಿ ಇದೆ, ಆದಷ್ಟು ಬೇಗ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 60 ಲ್ಯಾಕ್ ಇದೆ, ನಿಮ್ಗೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಹಾಗೆ ನಿಮ್ಗೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದಿದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.